ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ಪಲ್ಸ್ ರೀಡಿಂಗ್ ಏನಲ್ಲ, ಬೇಸಿಕ್ ಹ್ಯೂಮನ್ ಸೈಕಾಲಜಿ, ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಅವರ ಸಮಸ್ಯೆ ಎಂಥದ್ದಿದ್ರೂ ಸಹ ಫಸ್ಟು ಅವರ ಮನಸ್ಸಿಗೆ ಶಕ್ತಿಯನ್ನು ತುಂಬಿ ಅವರ ಮನಸ್ಸು ನಾವು ಹೇಳುವ ವಿಚಾರದ ಮೇಲೆ ಕೇಂದ್ರೀಕೃತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡಿದಾಗ ಮಾತ್ರ ರಿಸಲ್ಟ್ ಸಿಕ್ಕತ್ತೆ. ಈ ಬೇಸಿಕ್ ಹ್ಯೂಮನ್ ಸೈಕಾಲಜಿ ಅನ್ನೋದಕ್ಕೆ ಇದು ವಿವೇಕಾನಂದರಿಗೆ ಗೊತ್ತಿತ್ತು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಏನು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಿಲ್ಲ ಅಂತಂದರೆ, ಇಲ್ಲಿ ವಿವೇಕಾನಂದರ ವಿಚಾರಧಾರೆಗಳನ್ನು ಬಹಳ ಜನ ಬಿಟ್ಬಿಟ್ರು. ಬರೀ ವ್ಯಕ್ತಿಯನ್ನು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆ ವ್ಯಕ್ತಿ ಆರಾಧನೆ ಇದೆಯಲ್ಲ, ಎಲ್ಲ ಕಾಲಘಟ್ಟದಲ್ಲೂ ಎಲ್ಲರನ್ನೂ ಸರ್ವನಾಶ ಮಾಡಿರೋದೇ ವ್ಯಕ್ತಿ ಆರಾಧನೆ. ಇಲ್ಲಿ ರಾಮಾಯಣದಲ್ಲಿ ರಾಮನ ಜನ್ಮ ರಹಸ್ಯ IVR ಇಂದ ಹಿಡಿದು ಎಲ್ಲೆಲ್ಲಿ ಏನೇನು ಘಟನೆ ನಡೀತು, ಸೀತೆಯನ್ನು ಕಾಡಿಗೆ ಯಾಕೆ ಕಳಿಸ್ದ ರಾಮ, ಎಲ್ಲಿ ವಾಲ್ಮೀಕಿಯವರ ಆಶ್ರಮಕ್ಕೆ. ಸೀತೆ ಅಲ್ಲಿಗೆ ಹೋಗದೇ ಇದ್ದಿದ್ರೆ ವಾಲ್ಮೀಕಿಯವರಿಗೆ ಅಲ್ಲಿ ಅರಣ್ಯಕಾಂಡ ಮತ್ತು ಸುಂದರಕಾಂಡ, ಎಲ್ಲಿ ಸೀತೆ ಬಂದು ಅಶೋಕವನದಲ್ಲಿದ್ದಾಗ ಏನೇನು ಘಟನೆಗಳು ನಡೀತು ಅಲ್ಲಿ ಅನ್ನೋದು ವಾಲ್ಮೀಕಿಗಳಿಗೆ ಹೆಂಗೆ ಗೊತ್ತಾಗ್ತಾ ಇತ್ತು ರಾಮಾಯಣ ಕಂಪ್ಲೀಟ್ ಮಾಡೋಕ್ಕೆ? ಅವ್ರಿಗೆ ಸಬ್ಜೆಕ್ಟೇ ಗೊತ್ತಾಗ್ತಾ ಇರಲಿಲ್ಲ. ಸೀತೆ ಬಂದು ಹೇಳಿದ್ದಕ್ಕೆ ಅದೆಲ್ಲ ಗೊತ್ತಾಯಿತು, ಬರೋದ್ರು. ಇಲ್ಲಾಂದರೆ ಎಲ್ಲಿ ಗೊತ್ತಾಗ್ತಿತ್ತು? ಹಾಗೆ ಒಂದೊಂದು ಘಟನೆ ನಡೆಯೋದಕ್ಕೂ ಒಂದೊಂದು ಕಾರಣ ಇರುತ್ತಲ್ಲಿ. ಅಲ್ಲಿ ನಾವು ಆ ಘಟನೆಗಳನ್ನು, ಕಾರಣಗಳನ್ನು ಮತ್ತು ಅಲ್ಲಿಯ ಆ ಒಂದು ಘಟನೆಗಳಿಂದ ನಾವು ಮಾದರಿಯಾಗಿ ಯಾವುದನ್ನು ತಗೊಬೇಕು ಅದನ್ನು ಬಿಟ್ಬಿಟ್ಟು ನಾವು ಬರೀ ರಾಮನ್ನ ತಗೊಳ್ಳೋದು, ವ್ಯಕ್ತಿನ ತಗೊಳ್ಳೋದು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ರಾಮ ಶಿವಧನುಸ್ಸು ಎತ್ತಲ್ಲ, ಜನಕರಾಜ ಏನು ಶಿವಧನುಸ್ಸನ್ನು ಎತ್ತಿ ಹಿಡಿದವನಿಗೆ, ಆ ದಾರನ ಕಟ್ಟಿದವನಿಗೆ ಮಗಳನ್ನು ಕೊಡ್ತೀನಿ ಅಂತ. ಇವತ್ತು ಜಿಮ್ಗಳಲ್ಲಿ ನೋಡ್ತಿರಲ್ಲ ವೆಯ್ಟ್ ಲಿಫ್ಟಿಂಗು, ಅದೇ ಶಿವಧನುಸ್ಸಿನ ಟೆಕ್ನಿಕ್ಕು. ಅಲ್ಲಿ ಬಂದಿರತಕ್ಕಂಥ ರಾಜರಿಗೆಲ್ಲ ಎಷ್ಟು ಗಂಡಸ್ತನ ಇದೆ, ಎಷ್ಟು ಬಾಹು ಬಲ ಇದೆ, ಎಷ್ಟು ಶಕ್ತಿ ಇದೆ ಅಂತ ಪರೀಕ್ಷೆ ಮಾಡ್ತಕ್ಕಂಥದ್ದು ಅದು ಶಿವಧನುಸ್ಸನ್ನು ಎತ್ತಿಸುವಂಥದ್ದು. ಹಾಗೆ ವೀರತ್ವ ಒಂದರಲ್ಲಿತ್ತು, ಶೂರತ್ವ ಒಂದರಲ್ಲಿತ್ತು. ದ್ರೌಪದಿಯ ಇದರಲ್ಲಿ ಬಾಣಿಕೆ, ಇದು ಮೀನಿನ ಕಣ್ಣಿಗೆ ಏಕಾಗ್ರತೆ, ಆ ಏಕಾಗ್ರತೆ ಮನೋಬಲ, ಒಂದೊಂದು ಯುಗಕ್ಕೆ ಒಂದೊಂದು ರೀತಿಯಾದಂಥದ್ದು ಇರ್ತಾ ಇತ್ತು. ಆ ಪರೀಕ್ಷೆಗಳು ಇವತ್ತು ಏನಪ್ಪ, ಎಲ್ಲಿ ಕೆಲಸ ಮಾಡ್ತೀಯ, ಎಷ್ಟು ಸಂಪಾದನೆ, ಇವತ್ತಿನ ಶಕ್ತಿ ಸಂಪಾದನೆ ಅಂತ ಎಲ್ಲ ಅದರಿಂದ ಬಿಡ್ದಿದ್ದಾರೆ. ಎಷ್ಟು ಜನನ ಅದು ಕಾಪಾಡ್ತಾ ಇದೆ, ಎಷ್ಟು ಜನನ ಹಾಳು ಮಾಡ್ತಾ ಇದೆ, ಎಷ್ಟು ಜನನ ಸಾಯಿಸ್ತಾ ಇದೆ, ಕಣ್ಣು ಮುಂದೆ ಇದೆ. ಈ ಯುಗದ್ದು ಬರೀ ಧನಮಿತ್ತಂ ಜಗತ್. ನಿನ್ನ ಶಕ್ತಿ ಏನು ಕೇಳಲ್ಲ, ನಿನ್ನ ಯುಕ್ತಿ ಏನು ಕೇಳಲ್ಲ, ನಿನ್ನ ಶೌರ್ಯ ಏನು ಕೇಳಲ್ಲ, ನಿನ್ನ ವೀರತ್ವ ಇದೆಯಾ, ಶೂರತ್ವ ಇದೆಯಾ, ಪುರುಷತ್ವ ಇದೆಯಾ, ಯಾರೂ ಕೇಳಲ್ಲ. ಇದನ್ನೆಲ್ಲ ಕೇಳಿದ್ರೆ ಅವ್ರು ಒಪ್ಕೊಳ್ಳೋದೇ ಇಲ್ಲ ನಮ್ಮ ಮಗಳನ್ನ ಅನ್ನೋ ಭಯ. ಇವತ್ತು ಫಾರಿನ್ ಕಂಟ್ರೀಸಲ್ಲಿ ಮೆಡಿಕಲ್ ರಿಪೋರ್ಟ್ ತೊಗೊತಾ ಇದ್ದಾರೆ ಎಲ್ಲರದು. ಜಾತಕ ಮ್ಯಾಚಿಂಗ್ ನೋಡ್ತಾ ಇಲ್ಲ, ಮೆಡಿಕಲ್ ರಿಪೋರ್ಟ್ಸ್, DNA ಮ್ಯಾಚಿಂಗ್, RNA ಮ್ಯಾಚಿಂಗ್ ಮತ್ತು ಬೇರೆ ಬೇರೆ ವಿಧವಾದಂಥ XYZ ಮ್ಯಾಚಿಂಗ್ಸ್ ನೋಡಿ ಮದುವೆ ಮಾಡ್ತಾಯಿದ್ದಾರೆ. ಆದರೂ ಸಹ ಡೈವರ್ಸ್ಗಳಾಗ್ತಾಯಿದೆ. ಇರಲಿ, ಅದೊಂದು ವಿಚಾರ. ವಿವೇಕಾನಂದರ ಒಂದು ಗೊತ್ತಿದ್ದಂಥದ್ದು ಏನು ಹೇಳಿದ್ನಲ್ಲ, ಬೇಸಿಕ್ ಹ್ಯೂಮನ್ ಸೈಕಾಲಜಿ, ಅದು ಅವರಿಗೆ ಗೊತ್ತಿದ್ದರಿಂದಲೇ 7,000 ಜನ ಸೇರಿದ್ದಂತಹ ಚಿಕಾಗೋದ ವಿಶ್ವ ಸರ್ವ ಧರ್ಮ ಸಮ್ಮೇಳನದಲ್ಲಿ ಅಮೇರಿಕನ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಹೇಳಿದ ತಕ್ಷಣವೇ ಏನು ಚಪ್ಪಾಳೆಗಳ ಒಂದು ದೊಡ್ಡ ಸುರಿಮಳೆನೇ ಆಯ್ತಲ್ಲ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of the monks in the world.
I thank you in the name of the mother of all religions. And I thank you in the name of millions and millions of Hindu people of all classes and sects. My thanks also to some of the speakers on this platform, who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. I will quote to you, my brethren, few lines from a hymn which I remember to have repeated from my earliest childhood, which is every day repeated by millions of human beings. As different streams having their sources in different places, all mingle their water in the sea. So, O Lord, the different paths which men take through different tendencies, various though they appear, crooked or straight, all lead to Thee. I fervently hope that the bell that tolled this morning in honor of this convention may be the death knell of all fanaticism, of all persecution with the sword or with the pen, and of all uncharitable feelings between persons wending their way to the same goal. ಅದು ಅಮೇರಿಕಾ ಜನರ ಪಲ್ಸ್ ರೀಡಿಂಗ್, ಅಲ್ಲಿಯ ಜನರ ಪ್ರಾಂತ್ಯವಾರು ಜನರ ಮನಸ್ಥಿತಿಯನ್ನು ವಿವೇಕಾನಂದರು ಅರಿಯುವಂತಹ ಒಂದು ಶಕ್ತಿ ಅವರಲ್ಲಿತ್ತು. ಹಾಗಾಗಿ ಅವರು ಅತ್ಯಂತ ಚಿಕ್ಕ ವಯಸ್ಸಿಗೆ ಬಹಳಷ್ಟು ಕಡೆ ಓಡಾಡಿ ಬಹಳಷ್ಟು ವಿಚಾರಗಳನ್ನು ಅರಿತು ಬಹಳಷ್ಟು ಜನಕ್ಕೆ ಹತ್ತಿರ ಆಗಿ ವ್ಯಕ್ತಿಯಾಗಿ ಉಳಿಯದೆ ಅವರ ವಿಚಾರಧಾರೆಗಳು ಉಳಿಯುವರಂತೆ ಮಾಡಿಕೊಂಡ್ರು. ಹಾಗಾಗಿ ತಿಳಿದವರು ಗುರುಗಳು ಹೇಳ್ತಾರೆ, ಗುರುಪಾದ ಪೂಜೆ ಮಾಡಬೇಡಪ್ಪ, ಗುರು ಪದ ಪೂಜೆ ಮಾಡು. ಗುರು ಅನ್ನೋಂಥದ್ದು ವ್ಯಕ್ತಿ ಬಂದಾಯಿತು, ಅದೊಂದು ಏನು ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಅನ್ನೋಂತಹ ದೇಹವನ್ನು ಪಡೆದಿದ್ದು ಆಯಿತು, ಆ ದೇಹವನ್ನು ಭೌತಿಕ ದೇಹವನ್ನು ಬಿಟ್ಟು ಹೋಗಿದ್ದು ಆಯಿತು. ಆದರೆ ಬಂದಿದ್ದ್ಯಾರು ಹೋಗಿದ್ದ್ಯಾರು ಅಂದರೆ ಗುರು ಬಂದರು, ಗುರು ಇದ್ದರು, ಗುರು ಹೋದರು. ಆ ಗುರುಗಳನ್ನು ನಾವು ಯಾವುದ್ರಲ್ಲಿ ಕಾಣಬೇಕು? ಶರಣರನ್ನು ಮರಣದಲ್ಲಿ ಕಾಣೋ ಅನ್ನೋ ರೀತಿ ಗುರುಗಳನ್ನು ಗುರು ಪಾದದಲ್ಲಿ ಅಲ್ಲ, ಗುರು ಪದದಲ್ಲಿ ಕಾಣಬೇಕು. ಆವಾಗ ಅವರು ಜನರ ಪಲ್ಸ್ ರೀಡಿಂಗ್, ಬೇಸಿಕ್ ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡಿ ಅವರು ಕೊಡ್ತಾಯಿದ್ರು ಜನಗಳಿಗೆ ಯಾರಿಗೆ ಯಾವುದು ಕೊಡಬೇಕು ಅಂತ. ಪರಿಹಾರ ಕೊಡೋರ್ಗೂ ಇದು ಗೊತ್ತಿರಬೇಕು. ಸಮಸ್ಯೆಗಳಿಗೆ ನೀವೇನೋ ಕೇಳ್ತೀರಾ, ಅಲ್ಲೋಗಿ ಬನ್ನಿ ಇಲ್ಲೋಗಿ ಬನ್ನಿ, ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇದನ್ನು ಯಾರು ಬೇಕಾದ್ರೆ ಹೇಳ್ಬೋದು. ಆದರೆ ಆ ದೇವಸ್ಥಾನಗಳಲ್ಲಿ ಇರತಕ್ಕಂಥ ಕಂಬಗಳಲ್ಲಿ ಏನು ಕ್ರಿಯೆ ಆಗುತ್ತೆ, ಯಾವ್ಯಾವುದ್ರಲ್ಲಿ ಏನೇನು ಇನ್ಸ್ಟಾಲೇಷನ್ ಆಗಿರುತ್ತೆ, ಎನರ್ಜಿಗಳು ಪೋರ್ಟಿಂಗ್ ಆಗಿರುತ್ತೆ, ಇದನ್ನೇ ನಾನು ಈಜಿಪ್ಟ್ನ ಮಾಯನ್ ಸಿವಿಲೈಸೇಷನ್ನು, ವಿಶ್ವಕರ್ಮ ಸಿವಿಲೈಸೇಷನ್ ಎಲ್ಲ ತಗೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವೊಂದು ದೇವಸ್ಥಾನಗಳಲ್ಲಿ ಥರ್ಮಲ್ ಕ್ಯಾಮ್ರಾ ಅಂತ ಬರುತ್ತೆ, ಅದು ಇವಾಗ ರಿಸ್ಟ್ರಿಕ್ಟೆಡು, ನಮ್ಮ ಇಂಡಿಯಾದಲ್ಲಿ ಡಿಫೆನ್ಸ್ ಅವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಆ ಥರ್ಮಲ್ ಕ್ಯಾಮ್ರಾದಲ್ಲಿ ಕೆಲವು ದೇವಸ್ಥಾನಗಳ ಒಳಗಡೆ ಕೆಲವು ಚಿತ್ರಗಳನ್ನು ತೆಗೆದು ಕೆರಿಯನ್ ಫೋಟೋಗ್ರಫಿ ಅಂತಲೂ ಹೇಳ್ತಾರೆ, ಅದು ಕೆರ್ಲಿಯನ್ ಫೋಟೋಗ್ರಫಿ ಅಂತ. ಆ ಥರದ್ದು ಕೆಲವೊಂದು ವಿಶೇಷವಾದಂಥ ಲೆನ್ಸ್ಗಳಲ್ಲಿ ನೋಡಿದಾಗ ಕಂಬದ ಒಳರಚನೆ, ಅಲ್ಲಿಯ ಎನರ್ಜಿ ಫ್ಲೋಗಳು ಮತ್ತು ಆ ಬಣ್ಣಗಳನ್ನು ವೇರಿಯಂಟ್ ಮಾಡಿದಾಗ ಯಾವ್ಯಾವ ಬಣ್ಣ ಇದೆ, ಯಾವ್ಯಾವ ಬಣ್ಣ ಯಾವ್ಯಾವ ಚಕ್ರದ ಮೇಲೆ ವರ್ಕ್ ಮಾಡುತ್ತೆ, ಆ ಚಕ್ರದ ಭಾಗದಲ್ಲಿ ಇರತಕ್ಕಂಥ ಅಂಗಾಂಗಗಳು ಯಾವ ರೀತಿ ಅದಕ್ಕೆ ಸ್ಪಂದಿಸಿ ಆ ಒಂದು ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕವಾದಂಥ ಸದೃಢತೆ ಸಿಗುತ್ತೆ. ಇವುಗಳನ್ನೆಲ್ಲ ಯಾವುದೋ ಕಾಲದಲ್ಲಿ ಸ್ಟಡಿ ಮಾಡಿ ಯಾರಿಗೆ ಯಾವ ದೈವ ಸಾನ್ನಿಧ್ಯ ಅಥವಾ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಯಾಕೆಂದರೆ ಒಂದು ಟ್ರಾನ್ಸ್ಫಾರ್ಮರ್ನ ಔಟ್ ಸ್ಟ್ರಕ್ಚರ್ ಅಥವಾ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ, ನಮಗೆ ಯಾವುದೋ ಒಂದು ಲೈಟೋ ಫ್ಯಾನೋ ಅಥವಾ ಏನೋ ಒಂದು ಉರಿಬೇಕು ಅಂದಾಗ ನಾವು ಒಂದು ಸ್ವಿಚ್ನ ಆನ್ ಮಾಡ್ತೀವಿ, ಹೊರಗಡೆ ಇರತಕ್ಕಂಥ ಸ್ವಿಚ್ ಆನ್ ಮಾಡ್ತೀವಿ ಅಷ್ಟೇ. ಆದರೆ ಅದು ಒಳಗಡೆ ಎಷ್ಟು ಆಲ್ಗೋರಿದಮ್ ಆಗುತ್ತೆ, ಆ ಬಾಕ್ಸ್ನ ಒಳಗಡೆ ಹೆಂಗಿರುತ್ತೆ, ಇದು ನಮಗೆ ಯಾರಿಗೂ ಬೇಕಾಗಿಲ್ಲ, ಬೇಕಾಗೂ ಇಲ್ಲ. ನಮಗೆ ಸ್ವಿಚ್ ಹಾಕಿದ್ರೆ ಅದು ಆನ್ ಆದರೆ ಸರಿ ಅಷ್ಟೇ. ಹಾಗೆ ಮಾವಿನ ಹಣ್ಣು ಕೊಟ್ಟಿರೋ ಥರ ಎಲ್ಲವನ್ನೂ ಸಿದ್ಧಪಡಿಸಿ ನಮ್ಮ ಋಷಿಮುನಿಗಳು, ಹಿರಿಯರು ಮತ್ತು ನಮ್ಮ
ಹಿಂದಿನ ರಾಜರುಗಳು ಮುಂದಿನ ಜನಕ್ಕೆ ಜನಾಂಗಕ್ಕೆ ಉಪಯೋಗ ಆಗಲಿ ಅಂತ ಹಲವಾರು ದೇವಸ್ಥಾನಗಳನ್ನು ಕಟ್ಟಿ ಆ ಕಂಬಗಳಲ್ಲಿ ಮತ್ತು ವಿಗ್ರಹಗಳಲ್ಲಿ ಯಾವ ರೀತಿಯಾದಂಥ ಒಂದು ಎನರ್ಜಿಯನ್ನು ಅಳವಡಿಸಿರ್ತಾಯಿದ್ರು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.